ಅವ್ರ ಋಣನ ಹೀಗಾದರೂ ತೀರ್ಸೋದಕ್ಕೆ ಆ ದೇವ್ರು ಅವಕಾಶ ಮಾಡಿಕೊಟ್ನಲ್ಲ, ಅದೇ ನಮಗೆ ನೆಮ್ಮದಿ. ಅವ್ರ ತಂದೆ ಏನೋ ನನ್ನ ಪ್ರಾಣ ಉಳ್ಸೋಕೆ ಅವ್ರ ಪ್ರಾಣ ಕೊಟ್ಟರು. ಪಾಪ ನಮ್ಮ ವೆಂಕಿ ಈ ಕಡೆ ಅಪ್ಪನೂ ಕಳ್ಕೊಂಡ, ಅಮ್ಮನೂ ಇಲ್ಲ. ವಿಲಿ 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 ತಕ್ಕಂತ ಒದ್ದಾಡ್ತಿತ್ತು. ಅದು ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ. ನಮಗೂ ಮಕ್ಕಳಿರಲಿಲ್ಲ, ಕರ್ಕೊಂಬಂದು ಸಾಕ್ಕೊಂಡ್ವಿ. ಅವ್ರ ತಾಯಿನ ಹುಡುಕ್ಸೋದಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಿದ್ವಮ್ಮ. ಆದರೆ ಅವ್ರು ಎಲ್ಲಿ ಹೋದ್ರೋ ಹೇಗೆ ಹೋದ್ರೋ ಒಂದು ಸುದ್ದಿ ಗೊತ್ತಾಗಲಿಲ್ಲ. ವೆಂಕಿನೂ ನಮ್ಮ ಜೊತೆ ಆರಾಮಾಗಿ ಬೆಳೆಯೋಕ್ಕೆ ಶುರು ಮಾಡ್ದ. ನಾನು ಕುಟುಂಬದ ಕಡೆ ಗಮನ ಕೊಟ್ಟೆ. ಅದು ಹಾಗೆ ಮರ್ತೇ ಹೋಯ್ತು. ಇವಾಗ ಮೊನ್ನೆ ನಮ್ಮ ವೆಂಕಿಗೆ ಅವ್ರ ಫೋಟೋ ಸಿಕ್ಕಿದೆ. ಮೊನ್ನೆ ನಡೆದ ಕಾರ್ಯಕ್ರಮಕ್ಕೆ ಬಂದಿದ್ರಂತೆ. ಎಲ್ಲ ಅವ್ರ ತಾಯಿ ನೋಡಿದ್ರಂತೆ. ಪಾಪ ನಮ್ಮ ವೆಂಕಿಗೆ ಸಿಗ್ಲೇ ಇಲ್ಲ. ತಾಯಿ ಮಗ ಒಂದಾಗ್ಬಿಟ್ಟಿದ್ರೆ ನಮ್ಮ ವೆಂಕಿ ಮುಖದಲ್ಲಿ ಶಾಶ್ವತವಾಗಿ ಒಂದು ನಗು ನೋಡ್ಬೋದಿತ್ತು. ಏನೋ ಅದಕ್ಕಿನ್ನೂ ಕಾಲ ಕೂಡ ಬಂದಿಲ್ಲ ಅನ್ಸುತ್ತೆ. ಯೋಚನೆ ಮಾಡಬೇಡಪ್ಪ. ಒಳ್ಳೆಯವ್ರಿಗೆ ದೇವರು ಯಾವತ್ತೂ ಒಳ್ಳೇದು ಮಾಡ್ತಾನಂತೆ. ಆದಷ್ಟು ಬೇಗ ಅವ್ರಿಗೆ ಅವ್ರ ತಾಯಿ ಸಿಗ್ತಾರೆ. ಹೌದು ಜಾನು, ನಾವೆಲ್ಲರೂ ಅದನ್ನೇ ಬಯಸ್ತಾ ಇರೋದು. ತಂದೆ ತಾಯಿನ ಕಳ್ಕೊಂಡು ಬದುಕನ್ನು ನಡೆಸೋದು ಎಷ್ಟು ಕಷ್ಟನೋ, ಹಾಗೆ ಹೆತ್ತ ತಾಯಿ ಬದುಕಿದಾಳೆ ಅಂತ ಗೊತ್ತಿದ್ದು ಅವಳನ್ನು ನೋಡೋಕ್ಕಾಗದೆ ಇರೋದು ಅಷ್ಟೇ ಕಷ್ಟ. ಈ ನೋವನ್ನೆಲ್ಲ ನಮ್ಮ ವೆಂಕಿ ಹೇಗೆ ಸಹಿಸ್ಕೊಂಡಿದ್ದಾನೋ ಏನೋ, ಆದರೆ ಅವನು ಯಾವತ್ತೂ ತನ್ನ ನೋವನ್ನು ಇನ್ನೊಬ್ರಿಗೆ ತೋರಿಸ್ಕೊಂಡೇ ಇಲ್ಲ. ಯಾವಾಗಲೂ ನಗ್ನಗ್ತಾ ಇರ್ತಾನೆ. ನಮಗೆ ಕಷ್ಟ ಅಂದರೆ ಸಾಕು ಎಲ್ರಿಗಿಂತ ಮುಂದೆ ನಿಂತಿರ್ತಾನೆ. ಅಂತ ಮಗ ನಮ್ಮ ಹೊಟ್ಟೆಲ್ ಯಾಕೆ ಹುಟ್ಟಲಿಲ್ಲ ಅಂತ ಎಷ್ಟೋ ಸಲ ಅನ್ಸ್ಬಿಟ್ಟಿದೆ. ಅಮ್ಮ, ಹೊಟ್ಟೆಲಿ ಹುಟ್ಟಿಲ್ಲ ಅಂದರೆ ಏನಂತೆ? ಅವನು ಅದಕ್ಕಿಂತ ಹೆಚ್ಚಾಗಿಲ್ವಾ ನಮಗೆ? ನಾವೇ ನೋಡಲ್ವಾ ಈಗಿನ ಕಾಲದ ಮಕ್ಕಳು ಹೇಗಿರ್ತಾರೆ ಅಂತ? ತುಟ್ಟಿನ ಆಸೆಗೋಸ್ಕರ, ಆಸ್ತಿಗೋಸ್ಕರ ಏನೆಲ್ಲ ಮಾಡ್ತಾರೆ ಅಂತ. ಅಂಥದ್ರಲ್ಲಿ ಅವ್ನ ಪ್ರೀತಿನ ಬಯಸ್ತಿದ್ದಾನೆ, ಪ್ರೀತಿನ ಕೊಡ್ತಿದ್ದಾನಷ್ಟೆ. ನಿಮ್ಮ ಪ್ರೀತಿ ಅವನ ಮೇಲೆ ಕಡಿಮೆ ಆಗದೆ ಇರೋ ಥರ ನೋಡ್ಕೊಳ್ಳಿ ಇಬ್ರು. ಈಗ ವೆಂಕಿ ಬೆಳೆದ ದೊಡ್ಡವನಾಗಿದ್ದಾನೆ. ಅವನಿಗೆ ನಮ್ಮ ಪ್ರೀತಿ ಬೇಕೋ ಬೇಡವೋ ಗೊತ್ತಿಲ್ಲ, ಆದರೆ ನಮಗಂತೂ ಅವನ ಪ್ರೀತಿ ಬೇಕಮ್ಮ. ಬಂದಾನೆ ಅಣ್ಣ. ರೇ, ಇದೇನದು ಸ್ವೀಟ್ ಎಲ್ಲ ತಂದ್ಬಿಟ್ಟಿದ್ಯಾ? ಏನೋ ಗುಡ್ ನ್ಯೂಸಾ? ನಂದು ಆಯ್ತಲ್ಲಪ್ಪ. ಬಾಯಿ ಹೇಗೋ ನೀನು ಸೆಟ್ಲ್ ಆಗಿದೆಯಲ್ವಾ? ಆದಷ್ಟು ಬೇಗ ಅಪ್ಪ ಅಮ್ಮಂಗೆ ಆಟ ಆಡ್ಸಕ್ಕೆ ಮಗು ಕೊಡು. ಅಯ್ಯೋ, ಅವಳು ಹೇಳಿದ್ರ ತಪ್ಪೇನೋ ಇದೆ. ಆದಷ್ಟು ಬೇಗ ಒಂದು ಮಗು ಕೊಟ್ಬಿಡು. ಕಳ್ಳ.